ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಫುಲ್ ಖುಷಿಯಾಗಿದ್ದೇನೆ ಮತ್ತು ಚೆನ್ನಾಗಿದ್ದೇನೆ. ಸೊ ನಾನು ಇವತ್ತು ಬೇರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತಗೊಂಡ್ಬಂದಿದ್ದೇನೆ. ನಿಮಗೆ ಅದು ಒಂದು ಮೋಟಿವೇಶನ್ ಆಗಿ ನೀವು ಅಳವಡಿಸ್ಕೊಳ್ಳಿ. ಅಂದರೆ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಏನು ಅಂದರೆ, ನಮಗೆ ಜೀವನದಲ್ಲಿ ದುಃಖ ಯಾಕೆ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅನ್ನೋದು ಇವತ್ತಿನ ವಿಡಿಯೋದ ಒಂದು ಟಾಪಿಕ್ ಆಗಿದೆ. ಸೊ ಯಾವ ಥರ ಬರುತ್ತೆ, ಯಾಕೆ ಬರುತ್ತೆ ದುಃಖ, ಮೊದಲನೇದಾಗಿ ದುಃಖ ಅಂದರೆ ಏನು ಅಂತ ವಿವರಣೆ ಕೊಡ್ತೇನೆ. ಎಲ್ರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ ದುಃಖ ಯಾಕೆ ಬರುತ್ತೆ ಅಂತ. ಅಂದರೆ ದುಃಖ ಅನ್ನೋದು ಒಂದು ಭಾವನೆ ಅಷ್ಟೇ. ಅಂದರೆ ಭಾವನೆಗೆ ಪೆಟ್ಟು ಬಿದ್ದಾಗ ದುಃಖ ಅನ್ನೋದು ಬರುತ್ತೆ. ಯಾವ ಥರ ಬರುತ್ತೆ ಅಂದರೆ, ಇವಾಗ ಏನೋ ಒಂದು ನಾವು ಅಂದ್ಕೊಂಡಿರ್ತೀವಿ, ನಾವು ಆ ಥರ ಆಗಬೇಕು, ಈ ಥರ ಆಗಬೇಕು ಅಂತ ಕನಸು ಕಂಡಿರ್ತೀವಿ. ಅದು ಆಗದೆ ಇದ್ದಾಗ ದುಃಖ ಎಲ್ರಿಗೂ ಆಗುತ್ತೆ. ಅಂದರೆ ಇವಾಗ ಏನೋ ಒಂದು ಆಗಲ್ಲ ಕೆಲಸ, ಅನಿವಾರ್ಯನೂ ಏನೋ ಗೊತ್ತಿಲ್ಲ ಆಗಲ್ಲ ಅಂದಾಗ ದುಃಖ ಆಗುತ್ತೆ. ಅಂದರೆ ಭಾವನೆಗಳಿಗೆ ಪೆಟ್ಟು ಬೀಳುತ್ತೆ ಅಲ್ವಾ. ಯಾವಾಗಿದ್ರೂ ನಮ್ಮದು ಏನು ಕೆಲಸ ಆಗಲ್ಲ ಅಂದ್ಬಿಟ್ಟು ನಮ್ಮ ಭಾವನೆಗಳಿಗೆ ಹೊಡೆತ ಬಿದ್ದಾಗ ದುಃಖ ಆಗುತ್ತೆ. ಆಮೇಲೆ ನಮಗೆ ಯಾರು ಕ್ಲೋಸ್ ಇರ್ತಾರೋ ಅವರು ನಮ್ಮಿಂದ ದೂರ ಆದಾಗ ಕೂಡ ದುಃಖ ಆಗುತ್ತೆ. ಯಾರೇ ನಮ್ಮ ಫ್ರೆಂಡ್ಸ್ ಆಗಿರಲಿ, ನಾವು ಇಷ್ಟಪಡೋ ವ್ಯಕ್ತಿಗಳು ಯಾರೇ ದೂರ ಆದಾಗ ನಮಗೆ ನೋವು ಆಗುತ್ತೆ ಅಲ್ವಾ. ಮತ್ತು ನಮಗೆ ದುಃಖ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳ್ತೇನೆ. ಯಾವಾಗ ಬರುತ್ತೆ ಅಂದರೆ, ಇವಾಗ ನಾವು ನಿರೀಕ್ಷೆ ಬಿಟ್ಟಿದಾಗ ನಮಗೆ ದುಃಖ ಆಗುತ್ತೆ. ಯಾಕೆ ಅಂತ ಅಂದರೆ, ನಾವು ಅವ್ರ ಮೇಲೆ ಪ್ರೀತಿ ಗೌರವ ಇಟ್ಕೊಂಡಿರ್ತೀವಿ. ಅದು ಅವರು ವಾಪಸ್ ನಮಗೆ ಅದನ್ನು ಪ್ರೀತಿ ಆಗಲಿ ಗೌರವ ಆಗಲಿ ಕೊಡಲ್ಲ. ಅದಕ್ಕೆ ವಿರುದ್ಧವಾಗಿದ್ದಾಗ ನಮಗೆ ಕಾಮನ್ ಆಗಿ ದುಃಖ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ಒಂದು ಏನೋ ಒಳ್ಳೆ ಕೆಲಸ ಮಾಡಿರ್ತಾರೆ, ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ಒಬ್ಬರು ಒಂದೇನೋ ಒಳ್ಳೆ ಕೆಲಸ ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವನಿಂದ ಏನು ಅವಶ್ಯಕತೆ ಇರುತ್ತೋ ಅದನ್ನು ಪಡೆದುಕೊಂಡಿರ್ತಾನೆ. ಅದು ಅವಶ್ಯಕತೆ ಮುಗಿದ್ಮೇಲೆ ಆ ವ್ಯಕ್ತಿ ಅವರಿಂದ ದೂರ ಆಗ್ತಾನೆ. ಅಂದರೆ ಆ ವ್ಯಕ್ತಿ ಅವ್ರ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡು ಹೆಲ್ಪ್ ಮಾಡಿರ್ತಾನೆ. ಸೊ ಆ ಹೆಲ್ಪನ್ನು ಮರೆತು ಬಿಟ್ಟು ಆ ಇನ್ನೊಂದು ವ್ಯಕ್ತಿ ದೂರ ಆದಾಗ ಅವರಿಗೆ ನೋವು ಆಗುತ್ತೆ, ದುಃಖ ಆಗುತ್ತೆ. ಆವಾಗ ಅವರ ಒಂದು ಭಾವನೆಗೆ ಪೆಟ್ಟು ಬಿದ್ದಿರುತ್ತೆ. ಸೊ ಆವಾಗ ದುಃಖ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹಾನಿಯಾದಾಗ ದುಃಖ ಆಗುತ್ತೆ. ಯಾವ ಥರ ಅಂದರೆ, ಇವಾಗ ಒಂದು ಆರ್ಥಿಕ ಪರಿಸ್ಥಿತಿ ಕೆಟ್ಟಿರುತ್ತೆ, ಆಮೇಲೆ ಒಂದೇನೋ ಪ್ರವಾಹ ಏನೋ ಬಂದುಬಿಟ್ಟು ಬೆಳೆ ಮಳೆ ಎಲ್ಲ ಹಾಳಾಗಿರುತ್ತೆ. ಸೊ ಆವಾಗ ಮನುಷ್ಯನಿಗೆ ದುಃಖ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಬೇರೆದವ್ರಿಗೆ ಕಂಪೇರ್ ಮಾಡ್ತೀವಿ, ಗೊತ್ತಾ. ಅವನು ಅಷ್ಟು ಮಾರ್ಕ್ಸ್ ತೆಗೆದ, ಅವನು ಆ ಒಂದು ಉದ್ಯೋಗದಲ್ಲಿ ಇದ್ದಾರೆ, ದೊಡ್ಡದು ಜಾಬ್ ಸಿಕ್ಕಿದೆ, ಗೌರ್ಮೆಂಟ್ ಜಾಬ್ ಸಿಕ್ಕಿದೆ, ನಿಮಗೆ ಯಾಕೆ ಸಿಕ್ಕಿಲ್ಲ ಅಂತ ಕಂಪೇರ್ ಮಾಡ್ತೀವಿ ಅಲ್ವಾ. ಇಬ್ಬರಿಗೆ ಕಂಪೇರ್ ಮಾಡಿದಾಗ ದುಃಖ ಆಗುತ್ತೆ. ಯಾಕೆ ಅಂತಂದರೆ, ಇವಾಗ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅವ್ರ ಲೈಫ್ ಸ್ಟೈಲ್ ಬೇರೆ, ಇವ್ರ ಲೈಫ್ ಸ್ಟೈಲ್ ಬೇರೆ. ಸೊ ಕಂಪೇರ್ ಮಾಡಬಾರ್ದು. ಅದು ಅಣ್ಣ ತಮ್ಮ ಆಗಿದ್ರೂ ಕೂಡ ಅವರಲ್ಲಿ ಯಾರಾದರೂ ಒಬ್ಬರು ವೀಕ್ ಇರಲೇಬೇಕು. ಯಾಕಂದರೆ ಎಲ್ರಿಗೂ ಇರಲ್ಲ. ಎಲ್ಲರೂ ಒಂದೇ ಥರ ಇದ್ದರೆ ಜೀವನಕ್ಕೆ ಬೆಲೆನೇ ಇರಲ್ಲ. ಸೊ ಅದಕ್ಕೋಸ್ಕರ ಜೀವನದಲ್ಲಿ ಹೋಲಿಕೆಯನ್ನು ಮಾಡೋಕ್ಕೆ ಹೋಗಬಾರ್ದು ಬೇರೆದವ್ರಿಗೆ. ನಾವು ಕೂಡ ಕಂಪೇರ್ ಮಾಡ್ಕೋಬಾರ್ದು ನಮ್ಮನ್ನು ಬೇರೆದವ್ರಿಗೆ. ಅಯ್ಯೋ ಅವ್ರಿಗೆ ಅಷ್ಟು ದೊಡ್ಡವರಿದ್ದಾರೆ, ಅವರು ಅಷ್ಟು ರಿಚ್ ಇದ್ದಾರೆ, ಆಮೇಲೆ ಅಷ್ಟೆಲ್ಲ ನಾವು ಅಂದ್ಕೊಂಡು ಆ ಥರ ಎಲ್ಲ ಮಾಡಿದ್ರೆ ನಮಗೆ ಅಲ್ವಾ ದುಃಖ ಆಗೋದು. ಅವರ ಐಶ್ವರ್ಯ ನೋಡಿ, ಆಸ್ತಿ ನೋಡಿ ನಾವು ಯಾವತ್ತೂ ದುಃಖ ಪಡಬಾರ್ದು. ಈ ಥರ ನಾವು ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂಡು ಬೇಸರಗೊಂಡ್ರೆ ಆವಾಗ ಕೂಡ ನಮಗೆ ದುಃಖ ಆಗುತ್ತೆ. ಅದನ್ನು ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಅಹಂಕಾರ ಮತ್ತು ನಮ್ಮ ಒಂದು ಸ್ವಾರ್ಥತೆಯಿಂದ ಕೂಡ ನಮಗೆ ದುಃಖ ಆಗುತ್ತೆ. ಅಂದರೆ ಅಹಂಕಾರದಿಂದ ಇರಕ್ಕೆ ಹೋಗಬಾರ್ದು ನಾವು. ಯಾಕಂತಂದರೆ ನಾವು ಒಂದು ಏನೋ ಮಾಡಿರ್ತಾರೆ ಅಂದರೆ ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು, ಅದಕ್ಕೆ ನಾವು ಓಕೆ ಅಂತ ಹೇಳ್ಬಿಟ್ಟು ಅದನ್ನು ವ್ಯಾಲ್ಯೂ ಮಾಡಬೇಕು. ಆ ಥರ ನಾವು ಮಾಡದೇ ಇದ್ದಾಗ ಅದು ನಮಗೆ ಆಮೇಲೆ ಗಿಲ್ಟಿ ಫೀಲ್ ಆಗಿಬಿಟ್ಟು ಆಮೇಲೆ ನಮಗೆ ದುಃಖ ಆಗೋದು ಅಲ್ವಾ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ದುಃಖ ಯಾಕೆ ಬರುತ್ತೆ ಅನ್ನೋದನ್ನು ನಾನು ಹೇಳ್ತೇನೆ. ಅಸಂಗತ ನಿರೀಕ್ಷೆಗಳಿಂದ ದುಃಖ ಬರುತ್ತೆ ನಮಗೆ. ಅಂದರೆ ನಾವು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ನಮಗೆ ಒಂದು ಎಷ್ಟು ಕೆಪಾಸಿಟಿ ಇದೆಯೋ ಅದನ್ನು ಮೀರಿ ನಾವು ಜಾಸ್ತಿ ನಿರೀಕ್ಷೆ ಇಟ್ಕೊಂಡಾಗ ನಮಗೆ
ದುಃಖ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಥಿರ ಮನಸ್ಸಿನಿಂದ ಅಂತ ಅಂತಾರೆ ಗೊತ್ತಾ, ಅದರಿಂದನೂ ನಮಗೆ ದುಃಖ ಬರುತ್ತೆ. ಅಂದರೆ ಒಂದು ಕ್ಷಣ ಇದ್ದ ಖುಷಿಯನ್ನು ನಾವು ಇನ್ನೊಂದು ಕ್ಷಣಕ್ಕೆ ಇಟ್ಕೊಳ್ಳಲ್ಲ, ಅವಾಗ ನಮಗೆ ದುಃಖ ಆಗೋದು ಕಾಮನ್. ಅಂದರೆ ಒಂದು 5 ನಿಮಿಷ ನಾವು ಖುಷಿಯಾಗಿದ್ದರೆ ಇನ್ನೊಂದು 5 ನಿಮಿಷದಲ್ಲಿ ನಾವು ದುಃಖ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ನಮ್ಮದು ಮೈಂಡ್ ಡೈವರ್ಟ್ ಆಗಿರುತ್ತೆ. ಸೊ ಆ ಥರ ಮಾಡಬಾರ್ದು. ಆಮೇಲೆ ನೆಕ್ಸ್ಟ್ ಬಂದು ನಮ್ಮ ಒಂದು ಅಜ್ಞಾನದಿಂದ, ಅಂದರೆ ನಮಗೆ ಬುದ್ಧಿ ಇಲ್ಲ ಅಂತಾರೆ ಗೊತ್ತಾ, ಬುದ್ಧಿ ಇಲ್ಲದೆ ಇರೋದ್ರಿಂದ. ಯಾವ ಥರ ಬುದ್ಧಿ ಇಲ್ಲ ಅಂತಂದರೆ, ಇವಾಗ ಒಂದು ನಮಗೆ ಒಳ್ಳೇದಾಗಿರುತ್ತೆ ಇವಾಗ ಸದ್ಯಕ್ಕೆ, ಅಂದರೆ ಒಂದು ಏನೋ ಸಾಧನೆ ಮಾಡಿರ್ತೀವಿ, ಆ ಸಾಧನೆನ ನಾವು ನಮಗೆ ಲೈಫ್ ಲಾಂಗ್ ಇರಬೇಕು ಅಂದರೆ ಆಗಲ್ಲ ಅಲ್ವಾ. ಸೊ ಅದನ್ನೇ ನಾವು ಆ ಥರ ಇಟ್ಕೋಬಾರ್ದು. ಅಂದರೆ ಜಗತ್ತಿನಲ್ಲಿ ಶಾಶ್ವತ ಅನ್ನೋದು ನಮಗೆ ಇಲ್ಲ. ಶಾಶ್ವತವಾಗಿ ಇರಬೇಕು ಅಂತ ಹೇಳಿ ನಾವು ಏನು ಭಾವಿಸ್ತೀವೋ ಅದು ನಮಗೆ ದುಃಖಕ್ಕೆ ತಗೊಂಡು ಹೋಗುತ್ತೆ. ಸೊ ಅದು ನಮ್ಮ ಹತ್ರ ಇರಬಾರ್ದು. ಯಾಕಂದರೆ ಯಾವುದೋ ಶಾಶ್ವತ ಅಲ್ಲ. ಯಾಕಂದರೆ ಭೂಮಿ ಮೇಲೆ ನಾವೇ ಶಾಶ್ವತ ಅಲ್ಲ ಅಂತ ಅಂದಮೇಲೆ ಮತ್ತು ಇವಾಗ ನಾವು ಮಾಡಿರೋ ಸಾಧನೆ ಶಾಶ್ವತವಾಗಿರುತ್ತಾ? ಇಲ್ಲ. 4 ದಿನ ಇರುತ್ತೆ, 4 ದಿನ ಹಂಗೂ ಬರುತ್ತೆ ಹಿಂಗೂ ಬರುತ್ತೆ. 4 ದಿನ ಬಡವರಿದ್ದ ವ್ಯಕ್ತಿ 4 ದಿನಕ್ಕೆ ರೀಚ್ ಆಗಬಹುದು. ಆ ಥರ ಟೈಮ್ ಬರುತ್ತೆ ಎಲ್ರಿಗೂ. ಅಂದರೆ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ, ಆಮೇಲೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ದುಃಖದಿಂದ ನಾವು ಏನೇನು ಕಲಿತೀವಿ ಅಂದರೆ ಜೀವನದಲ್ಲಿ ಏನೇನು ಪಾಠ ಕಲಿತೀವಿ ಅಂದರೆ ಈ ದುಃಖ ಅನ್ನೋದು ಏನಿದೆಯೋ ಅದೇ ಒಂದು ಜೀವನದ ಶಿಕ್ಷಕ ಆಗಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅದು ನಮಗೆ ಹೃದಯವಂತಿಕೆ, ಸಹಾನುಭೂತಿಯನ್ನ ಕಲಿಸ್ಕೊಡುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹೆಚ್ಚು ಯಾರು ಕಲ್ತಿರ್ತಾರೋ ಅವ್ರಿಗೆ ಲೈಫ್ನಲ್ಲಿ ಆದಂತಹ ದುಃಖಗಳೇ ಕಾರಣ ಆಗಿರುತ್ತೆ. ಏನವರು ದುಃಖವನ್ನ ಎದುರಿಸಿರ್ತಾರೋ ಆ ಒಂದು ಎದುರಿಸಿದ ದುಃಖದಿಂದಲೇ ಅವರು ಬೆಳೆದಿರ್ತಾರೆ. ಇವುಗಳನ್ನೆಲ್ಲ ನಾವು ದುಃಖದಿಂದ ಲೈಫ್ನಲ್ಲಿ ಪಡೆದುಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ದುಃಖವನ್ನ ಯಾವ ಥರ ನಿಭಾಯಿಸ್ಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ನಾವು ನಮ್ಮ ಒಂದು ನೋವನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತೇನೆ. ನಮ್ಮ ಒಂದು ಮನಸ್ಸು ಏನಿದೆನೋ ನಮ್ಮ ಒಂದು ಕಂಟ್ರೋಲಲ್ಲಿ ನಾವು ಇಟ್ಕೋಬೇಕು. ಮತ್ತು ನಾವು ಸ್ವಾರ್ಥಿಯಿಂದ ಇರಬಾರ್ದು, ಅಹಂಕಾರಗಳ ಆಗಿ ಇರಬಾರ್ದು. ಆಮೇಲೆ ಜೀವನದಲ್ಲಿ ಏನೇ ದುಃಖ ಬಂದರೂ ಎದುರಿಸೋ ಒಂದು ಶಕ್ತಿ ನಮಗಿರಬೇಕು. ಮತ್ತು ಯಾವುದೇ ಒಂದು ನಮಗೆ ಸಕ್ಸಸ್ ಕಂಡಾಗ ನಾವು ಅದನ್ನೇ ಶಾಶ್ವತ ಅಂತ ಅನ್ಕೋಬಾರ್ದು. ಆ ಥರ ನಾವು ಭಾವಿಸೋಕ್ಕೂ ಹೋಗಬಾರ್ದು. ಅದನ್ನು ನಾವು ಇಮ್ಯಾಜಿನ್ ಕೂಡ ಮಾಡಬಾರ್ದು. ನಮ್ಮ ಒಂದು ಅಂದರೆ ನಮ್ಮ ಒಂದು ಲೈಫಿಗೆ ಅದು ಒಂದು ಪ್ರಾಬ್ಲಮ್. ಆಮೇಲೆ ನೆಕ್ಸ್ಟ್ ಬಂದು ನಮ್ಮ ಒಂದು ಏನು ಸಾಧನೆ ಇದೆ, ನಮ್ಮ ಒಂದು ಏನು ಮೆಂಟಾಲಿಟಿ ಇದೆಯೋ ಅದನ್ನು ನಾವು ಬೇರೆದವ್ರಿಗೆ ಕಂಪೇರ್ ಮಾಡ್ಕೋಬಾರ್ದು. ಮತ್ತು ನಾವು ನಿರೀಕ್ಷೆಗಳನ್ನು ಇಟ್ಕೊಳ್ಳುವಾಗ ನಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟೇ ನಿರೀಕ್ಷೆಗಳನ್ನು ನಾವು ಇಟ್ಕೋಬೇಕು. ನಮಗೆ ಮೀರಿದ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡ್ರೆ ಅದು ಸಕ್ಸಸ್ ಆಗಲ್ಲ, ನಮಗೆ ಸಕ್ಸಸ್ ಕಡೆಗೆ ತಗೊಂಡು ಹೋಗಲ್ಲ. ನಾವು ಏನು ರೀಚ್ ಮಾಡ್ಬೇಕು ಅಂದ್ಕೊಂಡಿದ್ದೇವೆ ಗುರಿನ, ಅದನ್ನು ರೀಚ್ ಮಾಡೋಕ್ಕೆ ಆಗಲ್ಲ. ದಿನ ನಾವು ಪ್ರಾರ್ಥನೆ ಮಾಡೋದು, ಆಮೇಲೆ ಧ್ಯಾನ ಮಾಡೋದು ಮಾಡಿದ್ರೆ ನಮ್ಮ ಒಂದು ದುಃಖ ನಮ್ಮ ಒಂದು ಹಿಡಿತದಲ್ಲಿ ಇರುತ್ತೆ. ಈ ಒಂದು ವಿಡಿಯೋದ ಸಾರಾಂಶ ಏನಂತಂದ್ರೆ, ಎಷ್ಟೇ ದುಃಖ ಬರಲಿ ನಾವು ಅದನ್ನು ನಿಲ್ಸೋಕ್ಕಾಗಲ್ಲ, ಅದು ನಮ್ಮ ಹತ್ರ ಇಲ್ಲ. ದುಃಖಗಳು ಬಂದೇ ಬರ್ತವೆ ಲೈಫ್ನಲ್ಲಿ, ಅಂದರೆ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ. ಅದನ್ನು ನಾವು ಅಳವಡಿಸ್ಕೋಬೇಕು. ಮತ್ತು ಆ ದುಃಖ ಬಂದಾಗ ನಾವು ಅದಕ್ಕೆ ಯಾವ ಥರ ರಿಯಾಕ್ಷನ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಹತ್ರನೇ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ಥರ ನಾವು ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೊಂಡಿರಬೇಕು. ಈ ದುಃಖ ಅನ್ನೋದು ನಮ್ಮ ಒಂದು ಮನಸ್ಥಿತಿನ ಕಳ್ಕೋಬೇಕಾ ಅಥವಾ ಬೆಳೆಸ್ಬೇಕಾ ಅನ್ನೋದು ನಮ್ಮ ಒಂದು ಮನಸ್ಥಿತಿನಲ್ಲಿನೇ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಒಂದು ಈ ಜೀವನನ ಮಾಡಬೇಕು. ಅವಾಗ ದುಃಖಗಳು ಬರಲ್ಲ, ದೂರ ಹೋಗುತ್ತೆ. ಅಂದರೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾಕೆ ದುಃಖ ಬರುತ್ತೆ ಮತ್ತು ಯಾವಾಗ ದುಃಖ ಬರುತ್ತೆ, ದುಃಖವನ್ನು ಯಾವ ಥರ ನಾವು ದೂರ ಮಾಡ್ಕೋಬೇಕು ಮತ್ತು ಯಾವ ಥರ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾಕಂದರೆ ಬಂದಿರೋ ದುಃಖನ ದೂರ ಮಾಡೋಕ್ಕೆ ಆಗಲ್ಲ ಅಂದಮೇಲೆ ಅದನ್ನು ಯಾವ ಥರ ನಾವು ಎಕ್ಸೆಪ್ಟ್ ಮಾಡಬೇಕು ಮತ್ತು ಅದಕ್ಕೆ ಯಾವ ಥರ ರಿಯಾಕ್ಷನ್ ಕೊಡಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೇನೆ. ಸೊ ಇವತ್ತಿನ ವಿಡಿಯೋ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೇನೆ. ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಹಾಗೆ ಒಂದು ನಿಮ್ಮ ಅನಿಸಿಕೆಯ ಕಮೆಂಟನ್ನು ಹಾಕಿ ನನಗೆ. ಸೂಪರ್ ಅದು ಎಲ್ಲ ಕಮೆಂಟ್ ನನಗೆ ನೀಡಿಲ್ಲ, ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಬೇಕು. ಸೂಪರ್ ಅಂದರೆ ಓಕೆ, ಅದನ್ನೂ ಪರವಾಗಿಲ್ಲ ಆಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ನಿಮ್ಮ ಕಮೆಂಟ್
ನಿಮಗೆ ನೆಕ್ಸ್ಟ್ ಯಾವುದೋ ಒಂದು ಮೋಟಿವೇಶ್ನಲ್ ವಿಡಿಯೋ ಬೇಕು ಅನ್ನೋದು ನನಗೆ ಒಂದು ಕಮೆಂಟ್ ಆಗಿ ಬರಲಿ ರಿಪ್ಲೈ ಅಂತ ಹೇಳಿ ಎಂಡ್ ಮಾಡ್ದೇನೆ. ಸೊ ಬಾಯ್ ಬಾಯ್.